ಇನ್ಸ್ಟಾಗ್ರಾಂನಲ್ಲಿ ಚಿಗುರಿದಂತಹ ಪ್ರೀತಿ ಕೊಲೆಯಲ್ಲಿ ಈಗ ಫಿನಿಶ್ ಆಗಿದೆ. ಪ್ರಿಯಕರನಿಗಾಗಿ ಸಕಲೇಶಪುರದಿಂದ ಬಂದ್ಲು ಪ್ರೇಯಸಿ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇಬ್ರು ಕೂಡ ಪ್ರಿಯಕರನಿಗಾಗಿ ಸಕಲೇಶಪುರದಿಂದ ಬಂದಿದ್ಲು ಪ್ರೇಯಸಿ. ಇದೊಂಥರ ಸೋಷಿಯಲ್ ಮೀಡಿಯಾ ಲವ್ ಸ್ಟೋರಿ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇತ್ತು ಈ ಪ್ರೀತಿ ಪ್ರಣಯ. ಆದರೆ ಈಗ ಕೊನೆಯಲ್ಲಿ ಸಾವಿನಲ್ಲಿ ಅಂತ್ಯ ಕಂಡಿದೆ. ಸಣ್ಣ ಜಗಳ, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಈ ರೀತಿ ಆಗಿರುವಂಥದ್ದು. ನಂಬಿ ಬಂಧವಳನ್ನೇ ಕತ್ತು ಹಿಸುಕಿ ಕೊಂದಿದ್ದಾನೆ ಕಿರಾತಕ. ಆಕೆ ಅವನನ್ನೇ ನಂಬಿ ಬಂದಿರ್ತಾಳೆ, ಆದರೆ ಯಾವುದೋ ಒಂದು ಸಣ್ಣ ಗಲಾಟೆಗೆ ಈ ರೀತಿ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಯುವತಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. ಶರತ್ ಎಂಬಾತನಿಂದ ಅನುಷ ಕೊಲೆಯಾಗಿರುವಂಥದ್ದು. ಇಬ್ಬರು ಹಾಸನದ ಸಕಲೇಶಪುರದ ಮೂಲದವರು. ಇಬ್ಬರು ಕೂಡ ಬೆಂಗಳೂರಿನಲ್ಲಿ ಬಂದು ವಾಸವಾಗಿದ್ರು. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು. ವಾಟರ್ ಟ್ಯಾಂಕ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಶರತ್ 6 ತಿಂಗಳಿನಿಂದ ಮಲ್ಲೇಶ್ವರಂನಲ್ಲಿ ಈ ಜೋಡಿ ವಾಸ ಮಾಡ್ತಾ ಇತ್ತು. ಇಬ್ಬರ ನಡುವೆ ವೈಯಕ್ತಿಕ ವಿಚಾರಕ್ಕೆ ಆಗಾಗ ಜಗಳಗಳು ನಡೀತಾ ಇತ್ತು. ಜಗಳ ಈಗ ಒಂದು ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಕೊಲೆಯ ಬಳಿಕ ವಕೀಲರಿಗೆ ಫೋನ್ ಮಾಡಿ ಶರತ್ ಎಸ್ಕೇಪ್ ಆಗಿದ್ದಾನೆ. ಬೆಳಗ್ಗೆ ಪೊಲೀಸರು ಆಪರೇಷನ್ ಶರತ್ರನ್ನ ಹಿಡಿದಿರುವಂಥದ್ದು. ಏನು ಇನ್ಸ್ಟಾಗ್ರಾಂನಲ್ಲಿ ಅರಳಿದಂತಹ ಪ್ರೀತಿ ಒಂದು ಸಣ್ಣ ಜಗಳದಲ್ಲಿ ಅಂತ್ಯ ಕಂಡಿದೆ. ಇನ್ಸ್ಟಾಗ್ರಾಂನಲ್ಲಿ ಇಬ್ರಿಗೂ ಪ್ರೀತಿ ಆಗುತ್ತೆ. ಅಂದರೆ ಒಂದೇ ಮೂಲದವರು, ಹಾಸನದವರು. ಇಬ್ಬರು ಪ್ರೀತಿ ಮಾಡಿ ಬೆಂಗಳೂರಿನಲ್ಲಿ ಬಂದು ನೆಲೆಸ್ತಾರೆ, ಒಟ್ಟಿಗೆ ಇರ್ತಾರೆ. ಆದರೆ ಒಂದು ಸಣ್ಣ ಜಗಳ ನೋಡಿ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಆತ ಆಕೆಯನ್ನು ಕೊಲೆ ಮಾಡಿದ್ದಾನೆ. ಒಂದು ಸಣ್ಣ ಜಗಳಕ್ಕೆ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂಥದ್ದು. ಸಣ್ಣ ಜಗಳ, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಈ ರೀತಿಯಾಗಿದೆ. ನಂಬಿ ಬಂದವಳನ್ನೇ ಕತ್ತು ಹಿಸುಕಿ ಕಿರಾತಕ ಕೊಂದುಬಿಟ್ಟಿದ್ದಾನೆ. ಒಂದು ಸಣ್ಣ ಜಗಳಕ್ಕೆ ಬೆಂಗಳೂರಿನಲ್ಲಿ ಯುವತಿಯ ಕತ್ತು ಹಿಸುಕಿ ಕಗ್ಗೊಲೆ ಮಾಡಲಾಗಿದೆ. ಶರತ್ ಎಂಬಾತ ಅನುಷ ಎಂಬಾಕೆಯನ್ನು ಕೊಲೆ ಮಾಡಿರುವಂಥದ್ದು. ಇವರಿಬ್ಬರು ಲವ್ ಸ್ಟೋರಿ ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಪ್ರೀತಿ ಪ್ರಣಯ ಅಂತ ಬಿದ್ದಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲೇ ಬಂದು ವಾಸ ಇದ್ರು. ಇಬ್ಬರು ಕೂಡ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು. ಆದರೆ ಏನಾಯಿತೋ ಏನೋ ಒಂದು ಸಣ್ಣ ಜಗಳ, ಇಬ್ಬರ ನಡುವೆ ಗಲಾಟೆ ಉಂಟಾಗಿ ಆತ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಆಕೆಯನ್ನು ಕೊಲೆ ಮಾಡಿಬಿಟ್ಟಿದ್ದಾನೆ. ಒಂದು ಸಣ್ಣ ಜಗಳಕ್ಕೆ ಕತ್ತನ್ನು ಹಿಸುಕಿ ಕೊಲೆ ಮಾಡಿದ್ದಾನೆ ಭೂಪ. ನಂಬಿ ಬಂದವಳನ್ನೇ ಕತ್ತು ಹಿಸುಕಿ ಕೊಂದುಬಿಟ್ಟಿದ್ದಾನೆ. ಅವನು ವಾಟರ್ ಟ್ಯಾಂಕರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. 6 ತಿಂಗಳಿನಿಂದ ಮಲ್ಲೇಶ್ವರಂನಲ್ಲಿ ಇಬ್ಬರು ಕೂಡ ವಾಸ ಮಾಡ್ತಾ ಇದ್ರು. ವೈಯಕ್ತಿಕ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಆರಂಭವಾಗಿದೆ. ಈ ಒಂದು ಜಗಳ ಅತಿರೇಕಕ್ಕೆ ತಿರುಗಿದೆ. ಆತ ಜಗಳ ಮಾಡಿ ಕೊನೆಗೆ ಆಕೆಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದಂತಹ ಲವ್ ಸ್ಟೋರಿ ಕೊನೆಯಲ್ಲಿ ಕೊಲೆಯಾಗಿ ಹತ್ಯೆಯಾಗಿದೆ.